ಎಲ್ಲರಿಗೂ ನಮಸ್ಕಾರ. ನಾನು ಸುಧಾ ಶೇಟ್. ಇವತ್ತು ನಾನು ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಅದು ಯಾವುದಂದ್ರೆ, ಇವತ್ತು ವಿಳ್ಯದೆಲೆಯಿಂದ ಒಂದು ಮಾಡುವ ಸಿಂಪಲ್ ಪಾನ್ ಟ್ರಫಲ್ ಅಂತ ಹೇಳಿ ತೋರಿಸ್ತೀನಿ, ಬನ್ನಿ. ವಿಳ್ಯದೆಲೆಯಿಂದ ಮಾಡುವ ಇದು ಒಂದು ಲಡ್ಡು ರೆಸಿಪಿ. ಇದು ಸಿಂಪಲ್ ಆಗಿ ಮಾಡುವ ವಿಧಾನ ತೋರಿಸ್ತೀನಿ, ಬನ್ನಿ. ಬೇಕಾಗುವ ಪದಾರ್ಥಗಳು: ವೀಳ್ಯದೆಲೆ 6ರಿಂದ 8, ಕಂಡೆನ್ಸ್ ಮಿಲ್ಕ್ 1 ಕಪ್ಪು, ಗುಲ್ಕಂದ್ 4 ಟೇಬಲ್ ಸ್ಪೂನ್, ತೆಂಗಿನ ತುರಿ 1 ಕಪ್, ಟುಟಿ ಫ್ರೂಟಿ 4 ಟೇಬಲ್ ಸ್ಪೂನ್, ಬಡೆ ಸೊಪ್ಪು 2 ಟೀ ಸ್ಪೂನ್, ಬಾದಾಮ್ 2 ಟೇಬಲ್ ಸ್ಪೂನ್, ಪಿಸ್ತಾ 2 ಟೇಬಲ್ ಸ್ಪೂನ್, ಸ್ವಲ್ಪ ಗ್ರೀನ್ ಫುಡ್ ಕಲರ್ ತೊಗೊಂಡಿದ್ದೀನಿ, ಇನ್ನು ಸ್ವಲ್ಪ 4-5 ಏಲಕ್ಕಿ. ಮೊದಲಿಗೆ ಎಲೆಯನ್ನು ಚೆನ್ನಾಗಿ ತೊಳೆದು ಈ ಥರ ಕಡ್ಡಿಯನ್ನು ಕಟ್ ಮಾಡಿ, ಆಮೇಲೆ ಸಣ್ಣ ಸಣ್ಣ ತುಂಡು ಮಾಡಿ ಮಿಕ್ಸಿಯಲ್ಲಿ ಹಾಕಿ, ಇದರಲ್ಲಿ 1 ಟೇಬಲ್ ಸ್ಪೂನ್ ಬಡೆ ಸೊಪ್ಪು, 3/4 ಕಪ್ ಕಂಡೆನ್ಸ್ ಮಿಲ್ಕ್, ಏಲಕ್ಕಿ 2ರಿಂದ 3 ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಬೌಲ್ ತಗೊಳ್ಳಿ, ಇದರಲ್ಲಿ ರುಬ್ಬಿದ ಪೇಸ್ಟ್ ಹಾಕಿ, ಅದರಲ್ಲಿ ಒಂದು ಸ್ವಲ್ಪ ಚಿಟಿಕೆಯಷ್ಟು ಕಲರ್ ಮಿಕ್ಸ್ ಮಾಡಿ, 1 ಕಪ್ಪಷ್ಟು ತೆಂಗಿನ ತುರಿ ಮಿಕ್ಸ್ ಮಾಡಿ, ಇವಾಗ ಒಂದು ಬೌಲ್ ತಗೊಂಡು ಫಿಲ್ಲಿಂಗ್ ಮಾಡಲಿಕ್ಕಿದು 3 ಸ್ಪೂನ್ ಗುಲ್ಕಂದ್ ತಗೊಳ್ಳಿ, ಟುಟಿ ಫ್ರೂಟಿ 3 ಟೇಬಲ್ ಸ್ಪೂನು, ಸ್ವಲ್ಪ ಬಾದಾಮ್, ಸ್ವಲ್ಪ ಪಿಸ್ತಾ, ಒಂದು ಸ್ಪೂನ್ ತೆಂಗಿನ ತುರಿ, ಇದನ್ನೆಲ್ಲ ಸೇರಿ ಮಿಕ್ಸ್ ಮಾಡಿ. ಈ ಮಿಶ್ರಣ ಗಟ್ಟಿಯಾಗಿದೆ. ಇವಾಗ ಕೈಯಲ್ಲಿ ಸ್ವಲ್ಪ ತುಪ್ಪ ಹಚ್ಕೊಂಡು ಉಂಡೆ ಥರ ಮಾಡಿ ಈ ಥರ ಪ್ರೆಸ್ ಮಾಡಿ, ಇದಕ್ಕೆ ನಾವು ಗುಲ್ಕಂದೆಲ್ಲ ಮಿಶ್ರಣ ಮಾಡಿಟ್ಟಿದ್ವಲ್ಲ ಅದನ್ನು ಒಂದು ಸ್ವಲ್ಪ ತಗೊಂಡು ಈ ಥರ ಹಾಕಿ, ಈ ಥರ ನಾವು ಉಂಡೆ ಥರ ಶೇಪ್ ಕೊಡೋಣ. ಆಮೇಲೆ ಈ ಥರ ತೆಂಗಿನ ತುರಿಯಲ್ಲಿ ಈ ಥರ ಡೆಕೋರೇಟೆಡ್ ಮಾಡೋಣ. ಹೇಗಾಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.